ಈ ಕಾಂಗ್ರೆಸ್ ರಿಬಿಲ್ಡ್ ಆಗಲಿಕ್ಕತ್ತದ, ಮತ್ತೊಮ್ಮೆ ಕಟ್ಕೊಳ್ಳಿಕ್ಕತ್ತದ ರಾಷ್ಟ್ರ ಮಟ್ಟದಲ್ಲಿ. ಭಾಳ ಮಹತ್ವದ ಸಮಯ ಇದು. ಈ ಸಮಯದಲ್ಲೇ ನಾಳೆ ಏನಾದರೂ ರಾಜೀನಾಮೆ ಕೊಟ್ಟು ಮತ್ತೇನಾದ್ರು ಹೆಜ್ಜೆ ಇಟ್ಟರೆ ಇವರು ಸಿದ್ದರಾಮಯ್ಯನವರು ಒಂದು ಮನಸ್ಥಿತಿ ನಾವು ನೋಡ್ತಾ ಬಂದಿದ್ದೀವಿ. ಯಾವುದೇ ಪ್ರಸಂಗದಲ್ಲಿ CM ಚೇರನ್ನು ಸುಲಭ ಬಿಟ್ಟುಕೊಟ್ಟಂಥವ್ರಲ್ಲ. ಅದು ಯಾಕೋ ಏನೋ ಅವರಲ್ಲಿ ಒಂದು ಮಾನಸಿಕವಾದಂಥ ಒಂದು ರೋಗನೋ ಅಥವಾ ಸಿದ್ಧ ಔಷಧಿಯೋ ಗೊತ್ತಿಲ್ಲ. ಆದರೆ ಅವರು ಅದನ್ನು ಒಂದು ದೊಡ್ಡ ಮನಸ್ಸು ಮಾಡಿ ತೊಗೊಂಡ್ರಂತೆ ಭಾಳ ಬೆಸ್ಟ್ ಕೆಲಸ ಆಗಿಬಿಡ್ತದೆ. ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ದೊಡ್ಡ ನಾಯಕ ಸಿಕ್ಕಂಗೆ ಆಗ್ತದೆ. ಇವತ್ತು ನಾಯಕರು ಇದ್ದಂಥವ್ರು ಯಾರೂ OBC ಮಟ್ಟದ ಜನರ ಬಗ್ಗೆ, ಅವ್ರ ಬೆದ್ದ ಸಮುದಾಯದ ಬಗ್ಗೆ ಚಿಂತನೆ ಮಾಡುವಂಥವ್ರು ಇಲ್ಲವೇ ಇಲ್ಲಂದ್ರೆ ನಡೀತದೆ. ಯಾರಿದ್ದಾರೆ ರೀ? ನಿತೀಶ್ ಕುಮಾರ್ ಅವರು ತಮ್ಮ ಕುರ್ಚಿಗಾಗಿ ಬಡದಾಡಿದರು. ಆದರೆ ನಿಜವಾಗಿಯೂ ಆ ಸಮುದಾಯ ಸಲುವಾಗಿ ಹೋರಾಟ ಮಾಡಿದವರು. ಇವತ್ತು ಅಖಿಲೇಶ್ ಯಾದವ್ರ ಬಗ್ಗೆ ನಾವು ಮಾತಾಡಿದ್ರೆ, ಅಖಿಲೇಶ್ ಯಾದವರು ಅಂಥ ಹಿಂದುಳಿದವ್ರ ಪರವಾಗಿ ಬಂದು ನಿಲ್ಲುವಂಥ ವ್ಯಕ್ತಿತ್ವ ಅಂತ ಇಲ್ಲಿ ಕಂಡು ಬಂದಿಲ್ಲ, ಅಂತ ದೊಡ್ಡದಾಗಿ ಬೆಳೆದಿಲ್ಲ ಅನ್ನುವಂಥದ್ದು ಒಂದಿಷ್ಟು ಇತ್ತು. ನಿತೀಶ್ ಕುಮಾರ್ ಅವ್ರ ಮೇಲೆ ಭರವಸೆ ಇತ್ತು, ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೇ ನಿಜವಾಗಿಯೂ OBC ನಾಯಕರು ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿಲ್ಲ. ಅದು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಇವರು ಏನಾದರೂ ಎಂಟ್ರಿ ಹೋದರೆ ರಾಹುಲ್ ಗಾಂಧಿಯವರ ಜೊತೆಗೂಡಿದರೆ ಕಾಂಗ್ರೆಸ್ ನಿಶ್ಚಿತವಾಗಿಯೂ ರಾಷ್ಟ್ರ ಮಟ್ಟದ ದೊಡ್ಡದಾಗಿ ಬೆಳೆದರಲ್ಲೇ ಎರಡು ಮಾತೇ ಇಲ್ಲ. ಯಾಕಂದರೆ ಈಗಾಗಲೇ ಖರ್ಗೆಯವರು ದಲಿತ ಅವ್ರು ಅದೇ ರೀತಿಯಲ್ಲಿ ಅವ್ರ ಆ ಅನುಭವ ನೆರಗಟ್ಟಿನಲ್ಲೇ ದಲಿತ ಸಮುದಾಯವನ್ನು ತಮ್ಮೊಂದಿಗೆ ಎಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಅವರು ಒಳ್ಳೆಯ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಉತ್ತರ ಪ್ರದೇಶದಲ್ಲ ಮಾಯಾವತಿ ಅವ್ರ ಜೊತೆ ಏನಾದರೂ ಮಾಡಿ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಅಖಿಲೇಶ್ ಯಾದವ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು, ಅವ್ರ ಜೊತೆಗೆ ಸಿದ್ದರಾಮಯ್ಯ ಸೇರಿಸಬೇಕು ಅನ್ನೋದು ಏನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಆ ಪ್ಲ್ಯಾನ್ಗೆ ಸಿದ್ದರಾಮಯ್ಯ ಸ್ಪಂದಿಸಿದ್ರೆ ಭಾಳ ಒಳ್ಳೆಯದು. ಆದರೆ ಇವರು ತಮ್ಮ ಹಠಮಾರಿ ಧೋರಣೆಯಿಂದ